ಹಾಂ ಹ್ಞೂ ಬಾ ಕೋಶ್ ಅಲ್ಲಿ ಹೋಗ್ಬೇಡ ಬಾ ಖುಷಿ ಬಾರೆ 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 ಅಲ್ಲಿ ಹೋಗ್ಬೇಡ ಬಾರೆ ನೋಡೋ ಹೆಂಗೆ ಹೋಗುತ್ತದು ಎಲ್ಲ ಸುತ್ತಾಡುತ್ತೆ ಬಾಮ್ಮ ಬಾಮ್ಮ ಈ ಕಡೆ ಬಾಮ್ಮ ಖುಷ್ ಬರುತ್ತೆ ಅದೆಲ್ಲ ಸುತ್ತಾಡುತ್ತೆ ಹೊರಗು ಒಳಗೆಲ್ಲ ಅದು ಅವ್ರ ಅಮ್ಮನ್ನ ನೆನೆಸ್ಕೊಂಡೈತಲ್ಲ ಅದಕ್ಕೆ ಅವ್ರ ಅಮ್ಮನ ನೆನೆಸ್ಕೊಂಡು ಓಡಾಡುತ್ತೆ ಅವರಮ್ಮ ಊಟ ತಗೊಬರಲ್ಲ ಬಂದು ಹಾಲು ಕೊಡುತ್ತೇನೋ ಅಂತ ಕಾಯುತ್ತೆ ಪಾಪ ಅವರಮ್ಮ ಅಲ್ಲಿ ತಾತರ ಮನೆಗೆ ಐತೆ ನಿಮ್ಮಪ್ಪ ಇಟ್ಕೊ ಬಂದೈತೆ ಇದನ್ನು ಒಂದೇ ಇಟ್ಕೊ ಬಂದೈತೆ ಇನ್ನೊಂದು ಇಟ್ಕೊ ಬಂದಿದ್ರೆ ಜೊತೆಗೆ ಎರಡು ಇರೋವು ಒಂದೇ ಅಲ್ಲ ಅದಕ್ಕೆ ಅಳುತ್ತೆ ಸುತ್ತಾಡುತ್ತೆ ಹೇಳು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು 4:15 ಆಗ್ತಾಯಿದೆ ಹತ್ತತ್ರ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲದಿಂದ ಬೆಳಗ್ಗೆಯಿಂದ ಏನೂ ಕೂಡ ಮಾಡಿಲ್ಲ ಇನ್ನು ಬೆಳಗ್ಗೆ ಎದ್ದು ಕೆಲಸ ಮಾಡಿ ಅಡುಗೆ ಮಾಡಿ ಅಷ್ಟೇ ಪಾತ್ರೆ ಎಲ್ಲ ತೊಳೆದು ಇವತ್ತು ಲಾಸ್ಟ್ ಕೆಲಸ ಇನ್ನು ಕೂಲರ್ ನಾಳೆಯಿಂದ ಬರೋದಿಲ್ಲ ಇನ್ನು ಡ್ರಿಪ್ಪು ಅದು ಇದು ಎಲ್ಲ ಎಳಿತಾ ಇದ್ರಲ್ವ ಅದು ಸ್ವಲ್ಪ ಆ ಕಡೆ ಎಲ್ಲ ನೋಡಿಕೊಂಡು ಅಷ್ಟೇ ಇವತ್ತಿಂದು ಮುಗೀತು ಇನ್ನು ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಗುಂಡ ಕೂಡ ಇವಾಗ ಬಂದೆ ಇನ್ನು ಜಸ್ಟ್ ಬಂದುಬಿಟ್ಟು ಕೂತ್ಕೊಂಡಿದ್ದಾನೆ ಅವ್ರ ಪಪ್ಪ ಇವಾಗ ಕರ್ಕೊಬಂದ್ರಿ ಇವತ್ತು ಶನಿವಾರ 1:30ಗೆ 1:30ಗೆ ಬಿಟ್ಬಿಡ್ತಾರೆ ಸ್ಕೂಲು ಅಲ್ಲಿ ಅತ್ತೆರ ಮನೆ ಹತ್ರ ಹೋಗಿ ಅಲ್ಲಿ ಆಟಾಡ್ಕೊಂಡಿದ್ದಾನೆ ಇಷ್ಟೊತ್ತು ದನ ಹತ್ರ ಇವಾಗ ಹೋಗಿ ಕರ್ಕೊಬಂದರು ಇವತ್ತು ತೋಟ ನೋಡೋಕೆ ಕೂಡ ಬಂದಿದ್ರು ಯಾರೂ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೋಗೋಕ್ಕಾಗಲಿಲ್ಲ ಇವಾಗ ಹೋಗಿ ಕರ್ಕೊಬಂದಿದ್ದಾರೆ ಬಂದ ತಕ್ಷಣ ಎಲ್ಲ ಹೇಳ್ತಾ ಇರ್ತಾನೆ ಬೆಕ್ಕಂತೂ ಒರೆಸ್ತಾನೇ ಇದೆ ಇನ್ನು ಇವತ್ತೂ ಸುಮ್ಮನೆ ಆಗ್ತಾಯಿಲ್ಲ ಪಾಪ ಚೆನ್ನಾಗಿ ಮಲ್ಕೊಂಡಿತ್ತು ಇಷ್ಟೊತ್ತು ಮತ್ತು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೆ ಸುತ್ತಾಡುತ್ತೆ ಸುಮ್ಮನೆ ಮನೆ ಎಲ್ಲ ಕೂಡ ಅವ್ರ ಅಮ್ಮನ ನೆನೆಸ್ಕೊಂಡೈತೆ ಅನಿಸುತ್ತೆ ಹಾಲು ಎಲ್ಲ ಕೂಡ ತಂದಿದ್ದೀವಿ ಇವಾಗ ನಮ್ಮ ಮನೆಯವರು ಒಂದು ಲೀಟ್ರ್ ತಂದಿದ್ದಾರೆ ಹಾಲು ಹಂಗೆ ಬಿಸಿಗಿಟ್ಟಿದ್ದೀನಿ ಬಿಸಿ ಆಗಲಿ ಅಂತೇಳ್ಬಿಟ್ಟು ಕಾಯಿಸ್ಬಿಟ್ಟು ಇಟ್ಟರೆ ಚೆನ್ನಾಗಿರ್ತವೆ ಕೆಟ್ಟೋಗೋದಿಲ್ಲ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ ಜಾಸ್ತಿ ಕುಡಿಯಲ್ಲ ಸ್ವಲ್ಪ ಕುಡಿತಾ ಇದೆ ಹಂಗೆ ಕುಡ್ದಂಗೆಲ್ಲ ಸ್ವಲ್ಪ ಹಾಕ್ತಾಯಿರ್ತೀನಿ ನನಗೆ ಒಂಥರ ಬೇಜಾರಾಗುತ್ತೆ ಅದು ಆ ಥರ ಅನಿಸ್ತೈತೆ ಪಾಪ ಒಂದೆರಡು ದಿನ ಅಡ್ಜಸ್ಟ್ ಆಗೋವ್ರಿಗೆ ಆಮೇಲೆ ಸರಿ ಹೋಗುತ್ತೆ ಕುತ್ಕೊಂಡ್ರೆ ಪಕ್ಕದಲ್ಲಿ ಬಂದುಬಿಟ್ಟು ತೊಡೆ ಮೇಲೆ ಮಲ್ಕೊಳ್ತಾ ಇರುತ್ತೆ ಹಂಗೆ ಅಭ್ಯಾಸ ಆಗ್ತಾಯಿತ್ತು ಇವಾಗ ಎಲ್ಲ ಮನೆ ತುಂಬ ಓಡಾಡ್ತಾಯಿದೆ ಓಕೆ ಫ್ರೆಂಡ್ಸ್ ಇವಾಗಿಂದ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಯಾರಾದರೂ ಹೊಸ್ತು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಂಜೆಯಿಂದ ನೋಡೋಣ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ ಮತ್ತು ಸ್ವಲ್ಪ ಮಾತಾಡಬೇಕು ಎಲ್ಲ ವ್ಲಾಗಿಂದನೇ ಮಾತಾಡ್ತೀನಿ ಮಾತಾಡ್ಕೊತ ಕೆಲಸ ಮಾಡೋಣ ಬರ್ತಾ ಇದ್ದಾನೆ ಆಗಲೇ ನಂದಂತೂ ಫೋನ್ ತುಂಬ ಕೆಟ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್ ನಿಜವಾಗ್ಲೂ ನೆನ್ನೆಯಿಂದ ಕೂಡ ಎಷ್ಟು ಫೋಟೋ ವೀಡಿಯೋ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಆಲ್ ಡಿಲೀಟ್ ಹೊಡೆದಿದ್ದೀನಿ ಆದರೂ ಕೂಡ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿದೆ ನಿಜವಾಗ್ಲೂ ಈ ಫೋನಿಂದನೂ ನನಗೆ ಅರ್ಧ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಹಂಗಾಗ್ತಾಯಿದೆ ಸುಮ್ಮನೆ ನನಗೆ ತುಂಬ ಕೈ ಕೊಡ್ತಾ ಇದೆ ಹೋಗ್ಬಿಟ್ಟು ಮೊಬೈಲ್ ಅಂಗಡಿಗೆ ಅಪ್ಡೇಟ್ ಮಾಡಿಸ್ಕೊಬರೋಣ ಅಂತಲೂ ಅಂದ್ಕೊಂಡಿದ್ದೀನಿ ಏನು ಗೊತ್ತು ಏನಾದರೂ ನಾವು ಹಂಗೂ ಹಿಂಗೂ ಮಾಡ್ಬೋದು ಅಂದ್ಕೊಳ್ಳಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತು ಇದು ಯೂಟ್ಯೂಬ್ದು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೇ ಒಂದು ಭಯಕ್ಕೋಸ್ಕರ ಸುಮ್ಮನೆ ಇದ್ದೀನಿ ನಮ್ಮ ಮನೆಯವರಷ್ಟೇ ಅವರೆಲ್ಲ ಕೂಡ ಫೋನಲ್ಲಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆಲ್ಲ ಕೂಡ ನಾನು ಹೇಳಿದ್ರೆ ಅವರು ಹಂಗೆ ಅಂತ ಇರ್ತಾರೆ ಅಮ್ಮ ಮತ್ತೆ ನಿಂದು ಯೂಟ್ಯೂಬ್ ಬೇರೆ ಇದೆ ಏನಾದರೂ ಪ್ರಾಬ್ಲಮ್ ಆದರೆ ಯಾಕೆ ಬೇಕು ಸುಮ್ಮನೆ ಎಲ್ಲ ಡಿಲೀಟ್ ಮಾಡೋ ಹಳೆ ವೀಡಿಯೋಸ್ ಎಲ್ಲ ಅಂತಂದರು ಫುಲ್ಲು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಗುಂಡ ಅವಾಗ ಸ್ವಲ್ಪ ಚಿಕ್ಕವನಿದ್ದಾಗೆಲ್ಲ ಮಾತಾಡಿರೋವು ಅವು ಇವು ಎಲ್ಲ ಇದ್ದವು ಮತ್ತು ನನ್ನ ಸೊಸೆ ಮೊನ್ನೆ ಫಂಕ್ಷನ್ ಫೋಟೋ ವೀಡಿಯೋ ಎಲ್ಲ ಇದ್ದವು ಅವು ಎಲ್ಲ ಕೂಡ ಡಿಲೀಟ್ ಮಾಡಿದೆ ಆದ್ರೂ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದೆ ಏನು ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ ನೆನ್ನೆಯಿಂದ ತುಂಬ ತಲೆ ಕೆಟ್ಟೋಗ್ಬಿಟ್ಟಿದೆ ಮೊನ್ನೆನೂ ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ನೆನ್ನೆನೂ ಅಷ್ಟೇ ಬರೀ 10 ನಿಮಿಷದ ಮೇಲೇ ಹಾಕಿದ್ದೀನಿ ಲಾಂಗ್ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ ಅದಕ್ಕೇ ನೋಡಿ 1-2 ನಿಮಿಷ 3 ನಿಮಿಷ ಜಾಸ್ತಿ ಮಾತಾಡ್ಬಿಟ್ರೆ ಹಂಗೆ ಅದಷ್ಟೇ ಕಟ್ಟಾಗ್ಬಿಡುತ್ತೆ ಮತ್ತು ಸ್ಪೇಸ್ ಅದು ಇದಂತ ಏನು ತೋರಿಸ್ತಾ ಇರುತ್ತೆ ಒಂದೇ ಸಮನೆ ಮಾತಾಡೋಕ್ಕಾಗಲ್ಲ ಒಂಥರ ಸುಸ್ತಾದಂಗೆ ಆಗ್ತಾಯಿರುತ್ತೆ
ಅದಕ್ಕೆ ಇವಾಗ ಹೋಗೋಕ್ಕಾಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಮಂತ್ ಹೆಂಗಿದ್ರು ಸ್ಕ್ಯಾನಿಂಗ್ ಹೋಗ್ಬೇಕು 5 ತಿಂಗಳಿಗೆ. ಅವಾಗ ಹೋಗ್ತೀನಲ್ಲ, ಅವಾಗ ತೋರಿಸ್ಕೊಂಬರೋಣ ಒಂದೇ ಸತಿ ಫೋನು ಅಂತ ನೋಡ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಏನೋ. ಓಕೆ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಅದೇನೋ ಗೊತ್ತಿಲ್ಲ, ಗುಂಡ ಬಂದ ತಕ್ಷಣವೇ ಬಂದುಬಿಡ್ತವೆ ಕೋಳಿ. ಅವ್ನು ಅಕ್ಕಿ ಯಾವಾಗವಾಗ ಹಾಕ್ತಾಯಿರ್ತಾನೆ, ಬೆಳಗ್ಗೆ ಬಂದು ಮತ್ತು ಸಾಯಂಕಾಲ ಹಂಗೆಲ್ಲ. ಅವ್ನು ಬಂದರೆ ಸಾಕು ಎಲ್ಲ ಬಂದುಬಿಡ್ತವೆ, ಎಲ್ಲಿರೋ ಕೂಡ ಬಂದುಬಿಡ್ತವೆ. ಪಾಪ ಮೊನ್ನೆ ಒಂದು ಚಿಕ್ಕ, ಇವಾಗ ಮೊನ್ನೆ ತಾನೇ ಮರಿ ಮಾಡಿದೆ ಅಲ್ವಾ, 6 ಮರಿ ಮಾಡಿದರೆ ಒಂದು ಮರಿ ಹದ್ದು ಯಾವಾಗ ಹೊತ್ಕೊಂಡು ಹೋಗ್ಬಿಟ್ಟಿದೆ. ಇನ್ನು 5 ಮರಿ ಇದಾವೆ ಅಷ್ಟೇ. ಅದಂತೂ ಎಲ್ಲೂ ಕಾಣಿಸ್ತಾನೇ ಇಲ್ಲ, ಎಲ್ಲೆಲ್ಲೋ ಇರುತ್ತೆ ಅದು ಸಪ್ರೇಟಾಗಿ. ಇವೆಲ್ಲ ಒಂದತ್ರ ಇರ್ತವೆ, ಅದೇ ಒಂಥರ ಸಿಂಗಲ್ ಆಗಿರುತ್ತಾ, ಬಂದು ಹಾಕೊಂಡು ಹೋಗ್ಬಿಡ್ತವೆ. ಇನ್ನು ಹಾಲು ಕೂಡ ಬಿಸಿಗಿಟ್ಟಿದ್ದೀನಿ. ಒಂದು ಕಡೆ ಸಾಂಬಾರು ಕೂಡ ಇದೆ, ಅದು ಕೂಡ ಬಿಸಿ ಮಾಡಬೇಕು. ಇನ್ನು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೆ, ಇವಾಗ ಸಾಂಬಾರು ಮಾಡೋ ಇದಿಲ್ಲ. ಇವತ್ತು ಬಂದುಬಿಟ್ಟು ನಂದು ಈವ್ನಿಂಗ್ ಟು ನೈಟ್ ರೊಟೀನ್ ಆಗಿರುತ್ತೆ. ಪ್ರತಿದಿನ ಅಷ್ಟೇ, ಸಂಜೆ ಟೈಮು ಏನೇನು ಕೆಲಸ ಮಾಡ್ತೀನಿ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಜೋಳೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಬೆಳಗ್ಗೆನೇ ಮುದ್ದೆ ಮಾಡಿದೆ ಬಿಸಿದು. ಇವಾಗ ಕೂಡ ಸ್ವಲ್ಪ ಅನ್ನ ಇತ್ತು, ಮುದ್ದೆ ಮಾಡ್ಕೊಡೋಣ ಆಮೇಲೆ ನಿಧಾನಕ್ಕಂತ ಹೇಳಿ ಇನ್ನು ಹಾಲು ಬಿಸಿ ಮಾಡಿದ್ದೀನಿ. ಮತ್ತು ಸಾಂಬಾರು ಕೂಡ ಹಂಗೆ ಬಿಸಿ ಮಾಡಿ ಇಕ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ಇನ್ನು ಗುಂಡ ಕೂಡ ಆಟಾಡ್ತಾ ಇದ್ದ. ಕೋಳಿ ಅಂತೂ ಮನೆಯೊಳಗೆಲ್ಲ ಬರ್ತಾ ಇರ್ತವೆ, ಓಡಾಡ್ತಾ ಇರ್ತವೆ. ಎಷ್ಟು ಅಕ್ಕಿ ಹಾಕಿದ್ರೂ ಕೂಡ ಅವಕ್ಕೆ ಸಾಲಕ್ಕೆ ಬರ್ತವೆ. ನಿಜವಾಗ್ಲೂ ನಾನು ಮೊನ್ನೆ ಇನ್ನೂ ರೀಸೆಂಟಾಗಿ ಅಕ್ಕಿ ಮಾಡಿದ್ದೀನಿ, 1 ವಾರ ಮೇಲಾಯ್ತು ಅನಿಸುತ್ತೆ. ಅಷ್ಟು ನುಚ್ಚಕ್ಕಿ ಹಾಕಿದ್ರೂ ಕೂಡ ಅವಕ್ಕೆ ಸಾಲದು ಪಾಪ. ಏನು ಮಾಡೋದು, ಏನು ಕೂಡ ಇಲ್ಲ. ಇಲ್ಲಿ ತಿಪ್ಪೆ ಹೋಗಿ ಎಲ್ಲ ಕೆದ್ರಕೊಂಡು ಹುಳ ಪಳ ತಿಂತವಂದ್ರೂ. ಮೊನ್ನೆ ಗೊಬ್ಬರ ಎಲ್ಲ ತುಂಬಿ ಅಡಿಕೆ ಗಿಡಕ್ಕೆ ಹಾಕಿದ್ರು. ಒಂದು ಸ್ವಲ್ಪ ಇದಿತ್ತು, ಇದು ಕುರಿ ಗೊಬ್ಬರ ಇತ್ತು, ಅದು ಕೂಡ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು ಮೊನ್ನೆ. ಅದಕ್ಕೋಸ್ಕರ ಹುಡುಕಾಡ್ತಾ ಇರ್ತವೆ. ಇನ್ನು ಯಾರಾದರೂ ಬಂದರೆ ಸಾಕು, ಕಾಲಕ್ಕೆ ಬರ್ತಾ ಇರ್ತವೆ, ಏನಾದರೂ ಆಗ್ತವೆ ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟು ಅಂತ ಹಾಕೋಕ್ಕಾಗುತ್ತೆ ಹೇಳಿ. ಅದಕ್ಕೆ ಇನ್ನು ಕಮೆಂಟಿಗೆ ಬರೋಣ. ಕಮೆಂಟ್ ಬಂದುಬಿಟ್ಟು ಇವತ್ತು ಬಂದು ಅನು ಸಿಸ್ಟರು ಕಮೆಂಟ್ ಮಾಡಿದರು. ಅವರು ಹೊಸಬ್ರು ಅನಿಸುತ್ತೆ. ಅಂದರೆ ಇತ್ತೀಚೆಗಂತೂ ತುಂಬ ಜನ ಹೊಸಬ್ರೆಲ್ಲ ನೋಡ್ತಾ ಇದ್ದಾರೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕಿರೋದ್ರಿಂದ ಅಲ್ಲಿಂದನೂ ಕೂಡ ಇಲ್ಲಿಗೆ ಬಂದು ನೋಡ್ತಾ ಇರ್ತಾರೆ ಅನಿಸುತ್ತೆ. ಹಾಗಾಗಿ ಕಮೆಂಟ್ಸ್ ಮಾಡ್ತಾಯಿದ್ರು, ಇದು ಯಾರ್ದು ಸಿಸ್ಟರ್ ಮನೆ ಅಂತ ಹೇಳಿಬಿಟ್ಟು. ಈ ಮನೆ ಬಂದುಬಿಟ್ಟು ನಾವು ತೋಟ ನೋಡ್ಕೊತಿದ್ದೀವಲ್ವ, ಅವ್ರದ್ದು ಓನರ್ದು ಮನೆ ಬಂದು. ಸದ್ಯಕ್ಕೆ ಇವಾಗ ಇಲ್ಲೇ ಇದ್ದೀವಿ. ಮತ್ತು ನಿಮ್ಮದು ಪರ್ಮನೆಂಟ್ ಇಲ್ಲೇ ಇರ್ತೀರಾ ಅಥವಾ ನಿಮ್ಮದು ಸ್ವಂತ ಮನೆ ಇದೆಯಾ ಅಂತ ಕೂಡ ಕಮೆಂಟ್ ಮಾಡಿದ್ರು ಸಿಸ್ಟರು. ಸ್ವಂತ ಅನ್ನೋದು ಇವಾಗ ಸದ್ಯಕ್ಕೆ ಏನಿಲ್ಲ. ನಮ್ಮ ಜೀವನ ಬಂದು ಮತ್ತೆ ನಾವು 0ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದಿದೆ ನಮಗೀಗ. ಸ್ವಂತ ಮನೆ ಅಂತ ಹೇಳ್ಬಿಟ್ಟು ಊರಲ್ಲಿದೆ, ಊರೊಳಗೆ. ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ. ಇನ್ನು ಅದು ಬಂದುಬಿಟ್ಟು ಅದು ಅಷ್ಟೇ, ಅದು ಯಾವಾಗ ಹೋಗುತ್ತೋ ಬಿದ್ದೋಗುತ್ತೋ ಗೊತ್ತಿಲ್ಲ. ಅಲ್ಲಂತೂ ಅಸಲು ಇರೋದಕ್ಕೆ ಆಗೋದಿಲ್ಲ ಹೇಳ್ಬೇಕಂತಂದರೆ. ಏನಿದ್ರು ಕೂಡ ನಾವು ಮತ್ತೆ ಫಸ್ಟಿಂದ ಬೆಳಿಬೇಕಾಗ್ತಾ ಇದೆ ಇವಾಗ ನಮ್ಮ ಸಿಚುವೇಶನು. ಇದಂತೂ ಪರ್ಮನೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಈ ಥರ ತೋಟ ನೋಡ್ಕೊಳ್ಳೋರು ಮತ್ತು ಈ ಥರ ಜಮೀನು ತೊಗೊಂಡು ತೋಟ ಮಾಡಿರೋರು ಓನರುಗಳೆಲ್ಲ ಅವರು ಏನಂದರೆ ಎಲ್ಲರೂ ಕೂಡ ಅವರು ಪರ್ಮನೆಂಟಾಗಿ ಇಟ್ಕೊತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಫಸ್ಟಿಗೆ ಇರೋರು ಕೂಡ ಅಷ್ಟೇ, ಅವರು ಕೂಡ ಸೇಲ್ ಮಾಡಿಬಿಟ್ರು. ಇವರು ಎಷ್ಟು ದಿನ ಇಟ್ಕೊತಾರೋ ಅದು ಗೊತ್ತಿಲ್ಲ ನಮಗೆ. ಅದೇ ನಮಗೊಂಥರ ಭಯ ಅನ್ನಿಸ್ತಾ ಇದೆ. ಇವಾಗ ಅವ್ರಿಗೆ ತೀರಾ 1 ಎಕರೆಗೆ ಒಂದಿಷ್ಟು ಲಕ್ಷ ಜಾಸ್ತಿ ಅಂತ ಹೇಳಿದ್ರೆ ಆರಾಮ್ಸೆ ಅವರು ಸೇಲ್ ಮಾಡಿಬಿಡ್ತಾರೆ. ಈ ತೋಟದ ಓನರ್ ಬಂದುಬಿಟ್ಟು ಬೆಂಗಳೂರವರು. ಹಾಗಾಗಿ ಹೇಳೋದಕ್ಕಾಗೋದಿಲ್ಲ. ಇನ್ನು ಅಲ್ಲಿಂದ ಇಲ್ಲಿವರೆಗೂ ಬಂದುಬಿಟ್ಟು ನೋಡ್ಕೊಳ್ಳೋ ಅವಶ್ಯಕತೆ ಕೂಡ ಕೆಲವ್ರಿಗೆ ಇರೋದಿಲ್ಲ. ಏನಂದರೆ ಅವರು ಸ್ಟೇಟಸ್ಗೆ ಇರಬೇಕು, ಬರಬೇಕು, ಹೋಗ್ತಾ ಇರಬೇಕು, ಅಂದರೆ ಫ್ಯಾಮಿಲಿ ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಇರುತ್ತೆ. ಅದು ಬಿಟ್ಟರೆಂತೂ ಅವ್ರು ಇಲ್ಲೇ ಪರ್ಮನೆಂಟಾಗಿರಬೇಕು, ನಾವು ತೋಟನ ಚೆನ್ನಾಗಿ ನೋಡ್ಕೋಬೇಕು, ಏನಾದರೂ ಬೆಳೆ ಇಡಬೇಕು ಅನ್ನೋ ಒಂದು ಮೈಂಡು ಇರೋದಿಲ್ಲ. ಯಾಕೆಂದರೆ ಗೊತ್ತಲ್ವಾ, ಸಿಟಿಯಲ್ಲಿರೋದು ಸ್ವಲ್ಪ ಅಫಿಷಿಯಲ್ಸ್ಗಳ್ದೆಲ್ಲ ಹೆಂಗಿರುತ್ತೆ ಮೈಂಡ್ ಸೆಟ್ ಅಂತ ಹೇಳಿಬಿಟ್ಟು. ಯಾರು ಕೂಡ ಅಲ್ಲಿ ಅಂದರೆ ಫುಲ್ಲು ಅವ್ರ ದುಡಿಮೆ ಏನಿರುತ್ತೋ ಅದೆಲ್ಲ ನೋಡ್ಕೊತಾ ಇರ್ತಾರೆ. ಇಲ್ಲೇನಂದರೆ ಇರಬೇಕು, ನಾವು ಒಂದು ತೊಗೊಂಡಿದ್ದೀವಿ, ಮಾಡ್ತಾಯಿದ್ದೀವಿ ಅನ್ನೋ ಒಂದು ಇದಕ್ಕೆ ಅವರು ಮಾಡ್ತಾಯಿದ್ದಾರೆ ಅಷ್ಟೇ. ಅದು ಯಾವಾಗ ಇದಾಗುತ್ತೋ ಗೊತ್ತಿಲ್ಲ. ಇವಾಗ ಯಾರಾದರೂ ₹1 ಹೆಚ್ಚಿಗೆ ಕೊಡ್ತೀವಿ ಅಂತಂದರೆ ಇನ್ನು ಯಾರು ತಾನೇ ಬೇಡ ಅಂತಾರೆ ಹೇಳಿ. ಹಾಗೆ ಇದೆ ನಮ್ಮ ಸಿಚುವೇಶನ್ ಬಂದುಬಿಟ್ಟು. ಗೊತ್ತಿಲ್ಲ ಎಷ್ಟು ವರ್ಷನೋ ಏನೋ ಅಂತ ಹೇಳಿಬಿಟ್ಟು. ಒಂದೊಂದು ಸತಿ ನೆನೆಸ್ಕೊಂಡ್ರೆ ಸ್ವಲ್ಪ ನಮಗೂ ಈಗಲೇ ಭಯ ಶುರುವಾಗ್ತಾ ಇದೆ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಸುಮಾರು ಜನ. ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 1 2 3 ಜನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಒಳ್ಳೆ ಇದು
ಅಂದರೆ ಒಂದು ಒಳ್ಳೆ ತೋಟ ಇದೆ, ಮತ್ತು ಪ್ಲೇಸ್ ಚೆನ್ನಾಗಿದೆ, ನೋಡೋಣ ಸೇಲ್ಗಿಟ್ಟಿದ್ದಾರೆ ಏನಂತ ಹೇಳ್ಬಿಟ್ಟು ಸುಮಾರು ಜನ ಬಂದು ಸುಮ್ಮನಾದರೂ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇದು ತುಂಬ ಇಷ್ಟ ಆಗಿದೆ. ಯಾಕೆಂದರೆ ಮೇನ್ ಮನೆ ಇದೆ, ಮನೆ ಇದ್ರಂತೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇರೋದಕ್ಕೆ ಮನೆ ಇದೆ, ಆರಾಮಾಗಿ ತೋಟ ಇದೆ, ವಾತಾವರಣ ಚೆನ್ನಾಗಿದೆ, ಮತ್ತು ಊರಿಂದ ಸ್ವಲ್ಪ ದೂರ ಇದೆ, ಆರಾಮಾಗಿರ್ಬೋದು, ಯಾರು ಇದಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ನೋಡಿಕೊಂಡು. ಮತ್ತು ಗೊತ್ತಿಲ್ಲ, ಏನಾದರೂ ಮಿಸ್ ಆಗಿ ಓನರ್ದು ಏನಾದರೂ ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ರಂತೂ ತುಂಬ ಕಷ್ಟ. ಇವರಂತೂ ಹೆಂಗೋ ಬೆಂಗಳೂರವರು ಬಿಡಿ, ನಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ತುಂಬ ದೂರ ಇದ್ದಾರೆ, ಅವ್ರಿಗೂ ಬಂದು ನೋಡ್ಕೊಂಡಿರೋದಕ್ಕಾಗೋದಿಲ್ಲ. ಇನ್ನು ನಮ್ಮ ಮನೆಯವರೇ ಫಸ್ಟಿಂದ ಇರೋದ್ರಿಂದ ಎಲ್ಲ ಕೂಡ ಜವಾಬ್ದಾರಿ ಎಲ್ಲ ಇವರಿಗೆ ಕೊಟ್ಟಿದ್ದಾರೆ, ನೋಡ್ಕೊತಾರೆ ಬಿಡಿ ಅಂತ ಅವ್ರಿಗೂ ಒಂದು ಧೈರ್ಯ ಇರುತ್ತೆ. ಏನಾದರೂ ಈ ಕಡೆನೇ ಸುತ್ತಮುತ್ತ, ಇವಾಗ ಶಿರಾ ಆಗಲಿ, ತುಮಕೂರು ಆಗಲಿ, ಈ ಕಡೆ ಜೋಗನಹಳ್ಳಿ, ಹಿರಿಯೂರು, ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ, ಸುಮಾರು ಜನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮಿಸ್ಸಾಗಿ ಏನಾದರೂ ಹಿಂಗೆ ಹತ್ರ ಇರೋರು ತೊಗೊಂಡ್ಬಿಟ್ರಂತೂ ಇನ್ನು ಬೇಕಾದ್ರೆ ಅವರೇ ಬಂದು ಇದ್ಬಿಟ್ಟು ನೋಡ್ಕೊತಾರೆ. ಇನ್ನು ಅಷ್ಟಿಷ್ಟು ದುಡ್ಡು ಕೊಟ್ಬಿಟ್ಟು ಇನ್ನು ಸುಮ್ಮನೆ ಯಾಕೆ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಹಂಗೆ ನಮ್ಮದು ಬಂದುಬಿಟ್ಟು ಇವಾಗ ಇದೇ ಪರಿಸ್ಥಿತಿನೇ. ಇನ್ನು ನಮ್ಮದು ಸೇವಿಂಗ್ ಅಂತ ಏನಿತ್ತೋ ಇವಾಗ ಸೇವಿಂಗ್ ಸಮೇತ ನಮ್ಗೆ ಸೇವಿಂಗ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಏನೋ ಅಷ್ಟಿಷ್ಟು ಸಂಸಾರಕ್ಕೆ ಇಟ್ಕೊಂಡು ಹೆಂಗೋ ಜೀವನ ಮಾಡ್ಬೋದಾಗಿತ್ತು, ಅದು ಕೂಡ ಇವಾಗ ನಮಗೆ ಮೇಂಟೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇಷ್ಟು ದಿನಂತೂ ನಾವು ಅಲ್ಲಿದ್ವಿ, ನಮ್ಮ ಮನೆಯವರು ಒಬ್ಬರೇ ಹೆಂಗೋ ಇದ್ದರು, ಹೆಂಗೆ ಆಗ್ತಿತ್ತು, ಅಡ್ಜಸ್ಟ್ ಆಗ್ತಾಯಿತ್ತು. ಅಲ್ಲಿದ್ದರೂ ಕೂಡ ನಮಗೆ ನಮ್ಮ ಖರ್ಚು ಏನಿತ್ತು ಎಲ್ಲ ಕೂಡ ಅವರೇ ನೋಡ್ಕೊತಾ ಇದ್ದರು. ಇವಾಗ ಬಂದುಬಿಟ್ಟು ಎಲ್ಲ ಕೂಡ ಅವರೇ ನಿಭಾಯಿಸ್ತಾ ಇದ್ದಾರೆ. ಇನ್ನು ನಂದಂತೂ ₹1 ಸಮೇತ ದುಡಿಮೆ ಇಲ್ಲ. ಇನ್ನು ಇಬ್ಬರದು ಖರ್ಚು, 3 ಜನದ ಖರ್ಚು ತುಂಬ ಖರ್ಚು ಬರ್ತಾ ಇರುತ್ತೆ. ಇವಾಗಂತೂ ನಮ್ಮದು ಇವಾಗ ಕನ್ಸೀವ್ ಆಗಿರೋದ್ರಿಂದ ಇವಾಗಿಂದ ಹಿಡಿದು ಮತ್ತು ಡೆಲಿವರಿ ಆಗಿ ಮತ್ತು ಪಾಪು ಮನೆಗೆ ಬಂದು ಪಾಪುದ ಖರ್ಚು ಸುಮಾರು ಖರ್ಚಿದೆ ಫ್ರೆಂಡ್ಸ್. ನಿಜವಾಗ್ಲೂ ತಮಾಷೆ ಇಲ್ಲ. ಸುಮ್ಮನೆ ಎಲ್ಲ ಫ್ರೀ ಅಂತಾರೆ, ಏನು ಕೂಡ ಫ್ರೀ ಇಲ್ಲ. ಎಲ್ಲ ಕೂಡ ದುಡ್ಡು ಕೊಟ್ಟರೆ ಮಾತ್ರ ಇವಾಗ ಎಲ್ಲ ಆಗೋದು. ದುಡ್ಡು ಕೊಡಲಿಲ್ಲ ಅಂದರೆ ಯಾರು ಕೂಡ ಇದು ನೋಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕಾಸ್ಟ್ಲಿ ಆಗಿದೆ ಎಲ್ಲನೂ. ಜೀವನ ನಡೆಸೋದು ಕೂಡ ಕಷ್ಟ ಅನ್ನಿಸ್ತಾ ಇದೆ ಒಂದೊಂದು ಸತಿ. ಇದಕ್ಕೆಲ್ಲ ಕೂಡ ಮೇಂಟೈನ್ ಮಾಡೋದಕ್ಕೆ ಇವಾಗ ತುಂಬ ಕಷ್ಟ. ಒಂದೊಂದು ಸತಿ ನೆನೆಸ್ಕೊಂಡ್ರೆ ನನಗೆ ಏನೇನೋ ಮೈಂಡಿಗೆ ಬರ್ತಾ ಇರುತ್ತೆ. ಬಟ್ ಅದೆಲ್ಲ ಯೋಚನೆ ಮಾಡೋದಲ್ಲ. ಏನು ಅವತ್ತಿಂದ ಅವತ್ತಿಗಾಗಲಿ ದೇವ್ರು ಕೊಟ್ಟಿದ್ದನ್ನ ಯಾಕೆ ಸುಮ್ಮನೆ ಇದೆ ಅಂತ ಹೇಳ್ಬಿಟ್ಟು ಹಂಗೆ ತಳ್ಕೊಂಡು ಹೋಗ್ತಾಯಿದ್ದೀವಿ. ಗೊತ್ತಿಲ್ಲ ಇನ್ನು ಮುಂದೆ ಇನ್ನು ಒಂದು ಚಿಕ್ಕ ಗೂಡಾಗಲಿ, ಚಿಕ್ಕ ಒಂದು ಗೂಡು ಮಾಡ್ಕೋಬೇಕು ಸ್ವಂತ ಅನ್ನೋದು ಮೇನ್. ಅದು ತಿಂತೀವೋ ಉಪವಾಸ ಇರ್ತೀವೋ, ಸುಮ್ಮನೆ ಒಂದು ಲೋಟ ನೀರು ಕುಡಿದು ಮಲ್ಕೊತೀವೋ, ಸ್ವಂತ ಮನೆ ಅನ್ನೋದು ಇರಬೇಕು, ಒಂದು ಸ್ವಲ್ಪ ಜಾಗ ಆದರೂ ಇರಬೇಕು. ಹಂಗಾಗಿ ಆದಷ್ಟು ನೋಡ್ತೀವಿ. ಅಂದರೆ ನಮಗೆ ಇವರು ಏನು ಕೂಡ ತೋಟ ಸೇಲ್ ಮಾಡಲ್ಲ, ಇರಲಿ ಮಾಡ್ಕೊಂಡು ಹೋಗ್ರಿ ಅಂತ ಇವ್ರ ಧೈರ್ಯ ನಮಗೆ. ಇವ್ರ ಧೈರ್ಯ ಕೊಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಜೀವನ ಕೂಡ. ಎಲ್ಲ ಕೂಡ ನಾವು ಇವಾಗ ಡಿಪೆಂಡ್ ಆಗಿರೋದೇ ಓನರ್ ಮೇಲೆ. ಇವ್ರು ತೋಟ ತೊಗೊಂಡಿದ್ದಾರಲ್ಲ, ಇವ್ರ ಮೇಲೆ ಇವಾಗ ನಾವು ಆಧಾರವಾಗಿರೋದಂದರೆ ಇವ್ರ ಮೇಲೆ. ಅಕಸ್ಮಾತ್ ಇವ್ರು ಏನಾದರೂ ಸ್ವಲ್ಪ ಆಚೆ ಈಚೆ ಅಂದ್ರೂ ನಮ್ಮ ಜೀವನ ತುಂಬ ಕಷ್ಟಕ್ಕೆ ಬಂದುಬಿಡುತ್ತೆ. ಮತ್ತು ಇರೋದಕ್ಕೂ ಕೂಡ ಬೇಗ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ಲ, ಹಾಗಾಗಿ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಜೀವನ. ತಮಾಷೆ ಮಾತಲ್ಲ. ಇರಲಿ, ಇದು ಬಂದುಬಿಟ್ಟು ಇನ್ನು ನೈಟ್ ಆಯಿತು. ಇನ್ನು ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದಿದ್ದರು, ಅವ್ರಿಗೆ ಊಟಕ್ಕೆ ಇಟ್ಬಿಟ್ಟು ನೈಟೇ ಎಲ್ಲ ಕೂಡ ಕ್ಲೀನ್ ಮಾಡಿಟ್ಬಿಡ್ತೀನಿ. ಸ್ಟವ್ ಆಗಲಿ ಮತ್ತು ಗ್ಯಾಸ್ ಕಟ್ಟಾಗಲಿ ಎಲ್ಲ ಕ್ಲೀನ್ ಮಾಡಿ, ಮತ್ತು ಸಿಲಿಂಡ್ರೆಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ನೋಡಿಬಿಟ್ಟು ಕ್ಲೀನಾಗಿ ಆಮೇಲೆ ಮಲ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ತೀವಿ. ಸುಮಾರು ಒಂದು 7:30, 7:45ವರೆಗೂ ಇಲ್ಲೇ ಇರ್ತೀವಿ. ಆಮೇಲೆ ನೈಟ್ ಅಲ್ಲಿಗೆ ಹೋಗ್ತೀವಿ ಮಲ್ಕೊಳ್ಳೋದಕ್ಕೆ. ಇನ್ನು ತೋಟದಲ್ಲಿ ಜಾಗ ಕೂಡ ಇದೆ, ಸ್ವಲ್ಪ ತರಕಾರಿ ಅದೆಲ್ಲ ಹಾಕ್ಕೋಬೇಕು. ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ಚೆನ್ನಾಗಿದೆ, ಜಾಗ ಇದೆ, ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.